ಹಾಯ್ ಎವ್ರಿವನ್, ಒಂದೇ ಥರದ ಸಾರುಗಳನ್ನು ಮಾಡಿಕೊಂಡು ಬೇಜಾರಾಗಿದ್ದರೆ ಇವತ್ತು ನಾ ತೋರಿಸ್ಕೊಡ್ತಾ ಇರೋವಂಥ ನೆನೆಸಿದ ಹೆಸರು ಕಾಳಿಂದ ಈ ರೀತಿ ಡಾಬಾ ಸ್ಟೈಲ್ ತವೆನ ಮಾಡ್ಕೊಳ್ಳಿ. ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆಗೆ ಕಲ್ಸ್ಕೊಂಡು ತಿನ್ಲಿಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಚಪಾತಿ ಹಾಗೂ ರೊಟ್ಟಿಗಳ ಜೊತೆ ತಿನ್ನಲಿಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್. ಬರೀ ತರಕಾರಿ ಸಾರುಗಳನ್ನು ಮಾಡ್ಕೊಳ್ಳೋ ಬದಲು ಆವಾಗವಾಗ ಈ ರೀತಿ ನೆನೆಸಿದ ಕಾಳುಗಳಿಂದ ತವೆನ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಹಾಗಿದ್ರೆ ಬನ್ನಿ, ಡಾಬಾ ಸ್ಟೈಲ್ನಲ್ಲಿ ನೆನೆಸಿದ ಹೆಸರು ಕಾಳಿನ ತವೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ಪಷ್ಟು ಹೆಸರು ಕಾಳನ್ನು ರಾತ್ರಿ ಇಡೀ ನೆನೆಸಿಟ್ಕೊಂಡಿದ್ದೀನಿ. ಈ ಕಾಳನ್ನು ಮಿನಿಮಮ್ ಒಂದು 6 ಗಂಟೆನಾದರೂ ನೆನೆಸ್ಕೊಳ್ಬೇಕು. ಕಾಳನ್ನು ಚೆನ್ನಾಗಿ ನೆನೆಸ್ಕೊಂಡಷ್ಟು ಕಾಳು ಸಾಫ್ಟಾಗಿ ಬೆಂದು ತವೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಈ ಕಾಳನ್ನು ಬೇಯಿಸ್ಕೊಳ್ಳೋಕ್ಕೆ ಕುಕ್ಕರ್ಗೆ ಹಾಕೊಳ್ಳೋಣ. ಈ ಕಾಳಿನ ಜೊತೆಗೆ ಕೆಲವೊಂದು ಮಸಾಲೆಗಳನ್ನು ಹಾಕೊಂಡ್ರೆ ಮಸಾಲೆದು ಫ್ಲೇವರ್ ಕಾಳಿಗೆ ಚೆನ್ನಾಗಿ ಹರಡ್ಕೊಳ್ಳುತ್ತೆ. ಅದಕ್ಕೆ ಒಂದು ಅರ್ಧ ಇಂಚು ಚಕ್ಕೆ, 2 ಲವಂಗ, ಏಲಕ್ಕಿ 1-2, 1/4 ಟೀ ಸ್ಪೂನ್ ಕಾಳು ಮೆಣಸು, ಹಾಗೆ ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಕಾಳು ಮುಳುಗೋಷ್ಟು ನೀರನ್ನು ಹಾಕಿ 1 ವಿಷಲ್ ಕೂಗಿಸ್ಕೊಳ್ಳಿ. ಹೆಸರು ಕಾಳು ಬೇಗ ಬೆಂದೋಗುತ್ತೆ, ಅದರಿಂದ 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಈಗ ಕಾಳು ಬೇಯೋಷ್ಟರಲ್ಲಿ ಒಗ್ಗರಣೆಗೆ ಒಂದು ಕಡಾಯಿಯಲ್ಲಿ 3 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ ಹಾಕಿ, ಜೀರಿಗೆ ಫ್ರೈ ಆದಮೇಲೆ ಹೆಚ್ಕೊಂಡ 2 ಈರುಳ್ಳಿ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ತವೆಗೆ ಈರುಳ್ಳಿನ ಯಾವ ಥರ ಫ್ರೈ ಮಾಡ್ಕೋಬೇಕು ಅಂದರೆ ಈ ರೀತಿ ರೋಸ್ಟ್ ಆಗೋ ಥರ ಇರಬೇಕು. ಆವಾಗಲೇ ಈ ತವೆಗೆ ಟೇಸ್ಟ್ ಬರೋದು. ನೋಡಿ, ಈ ರೀತಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ 1 ಉಂಡೆಯಷ್ಟು ಚಿಕ್ಕದಾಗಿ ಹೆಚ್ಕೊಂಡ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ ಮತ್ತು 2 ಹೆಚ್ಕೊಂಡ ಹಸಿಮೆಣಸನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಮತ್ತು ಶುಂಠಿ ಈ ತವೆಗೆ ಒಳ್ಳೆ ಫ್ಲೇವರ್ ಮತ್ತು ಟೇಸ್ಟ್ ಕೊಡುತ್ತೆ. ಬೆಳ್ಳುಳ್ಳಿ ಶುಂಠಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ 1/4 ಟೀ ಸ್ಪೂನ್ ಇಂಗು, ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣ, ಖಾರಕ್ಕೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಹಾಗೆ 1 ಟೀ ಸ್ಪೂನ್ ಕೊತ್ತಂಬರಿ ಪುಡಿ ಹಾಕಿ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಡಾಬಾಗಳಲ್ಲಿ ನೀವು ನೋಡಿರ್ತೀರ, ಯಾವುದೇ ದಾಲ್ಗೆ ಬಿಸಿ ತುಪ್ಪ ಎಣ್ಣೆಗೆ ಖಾರದ ಪುಡಿ ಹಾಕಿ ಒಗ್ಗರಣೆ ಕೊಡ್ತಾರೆ, ಒಳ್ಳೆ ಕಲರ್ ಬರಲಿ ಅಂತ. ಅದರಿಂದ ಖಾರದ ಪುಡಿನ ಒಗ್ಗರಣೆಯಲ್ಲಿ ಈ ರೀತಿ ಫ್ರೈ ಮಾಡಿದ್ರೆ ತವೆಗೆ ಒಳ್ಳೆ ಕಲರ್ ಬರುತ್ತೆ. ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಸಾಲೆನೆಲ್ಲ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದಕ್ಕೆ ನೀರನ್ನು ಹಾಕಿ ಕುದಿಸ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದನ್ನು ಚೆನ್ನಾಗಿ ಕುದಿಸ್ಕೊಂಡ ನಂತರ ಈ ತವೆಗೆ ಮೇನ್ ಟೇಸ್ಟ್ ಬರೋದು ಮೊಸರಿಂದ. ಅರ್ಧ ಕಪ್ಪಷ್ಟು ಮೊಸರನ್ನ ಈ ರೀತಿ ಚೆನ್ನಾಗಿ ಬೀಟ್ ಮಾಡಿ ಕುದೀತಾ ಇರೋ ಮಸಾಲೆಗೆ ಹಾಕಿ ಲೋ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಆದಷ್ಟು ಸಿಹಿ ಮೊಸರನ್ನೇ ತಗೊಳ್ಳಿ. ಮೊಸರು ಹುಳಿ ಇತ್ತು ಅಂದರೆ ತವೆ ಕೂಡ ಹುಳಿ ಟೇಸ್ಟ್ ಬರುತ್ತೆ. ಈ ತವೆಗೆ ಮೇನ್ ಗ್ರೇವಿ ಬರೋದು ಈ ಮೊಸರಿಂದ. ಈಗ ಮಸಾಲೆ ಈ ರೀತಿ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಇದಕ್ಕೆ ನಾವು ಹೆಸರು ಕಾಳನ್ನು ಬೇಯಿಸ್ಕೊಂಡಿದ್ವಲ್ಲ, ಅದನ್ನು ನೀರಿನ ಸಮೇತ ಹಾಕಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಹೆಸರು ಕಾಳು ಆಲ್ರೆಡಿ ಚೆನ್ನಾಗಿ ಬೆಂದಿದೆ, ಆದರೂ ಕಾಳು ಮಸಾಲೆ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಈ ತವೆ ಮಂದ ಆಗಬೇಕು. ಅಲ್ಲಿ ತನಕ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಡೋಣ. ನೋಡಿ, ಒಂದು 5 ನಿಮಿಷದ ನಂತರ ತವೆ ಚೆನ್ನಾಗಿ ಕುದ್ದು ಮಂದ ಆಗಿದೆ. ಕಾಳು ಬೇಯಿಸೋಬೇಕಾದ್ರೆ ಉಪ್ಪನ್ನು ಹಾಕಿದ್ವಿ, ಈಗ ಉಪ್ಪನ್ನು ನೋಡಿ ಹಾಕೊಳ್ಳಿ. ಹಾಗೆ 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, 1 ಟೀ ಸ್ಪೂನ್ ಕಸೂರಿ ಮೇಥಿ, ನಂತರ ಹೆಚ್ಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಸ್ಕೊಳ್ಳಿ. ಸಾಮಾನ್ಯವಾಗಿ ಹೆಸರು ಬೇಳೆಯಿಂದ ತವೆನ ಮಾಡ್ಕೊಳ್ತೀವಿ, ಆದರೆ ನೆನೆಸಿದ ಹೆಸರು ಕಾಳಿಂದ ಡಾಬಾ ಸ್ಟೈಲ್ನಲ್ಲಿ ಈ ರೀತಿ ತವೆನ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ. ಹೆಸರು ಬೇಳೆ ತವೆಗಿಂತ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಈಗ ಡಾಬಾ ಸ್ಟೈಲ್ ಹೆಸರು ಕಾಳಿನ ತವೆ ರೆಡಿಯಾಗಿದೆ. ಅನ್ನದ ಜೊತೆಗೆ ಆಗಲಿ ಚಪಾತಿ ರೊಟ್ಟಿಗೆ ಆಗಲಿ ಒಳ್ಳೆ ಕಾಂಬಿನೇಷನ್. ಖಂಡಿತ ಟ್ರೈ ಮಾಡಿ. ಎಲ್ಲರಿಗೂ ಇಷ್ಟ ಆಗೋವಂಥ ತವೆ ಇದು. ಡಾಬಾ ಸ್ಟೈಲ್ ಹೆಸರು ಕಾಳಿನ ತವೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.